ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಪೌರಾಯುಕ್ತ ಚಲಪತಿ ಅವರನ್ನು ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಿದರು. ಫೆಬ್ರವರಿ 15ರಂದು ಸಂವಿಧಾನ ಜಾಗೃತಿ ಜಾಥಾ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಜಾಥಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿ ನಗರಕ್ಕೆ ರಥ ಆಗಮಿಸಿದಾಗ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕನಿಷ್ಠ ಬಿಡಿ ಹೂ ಹಾಕದೆ ನಿರ್ಲಕ್ಷಿಸಿದ್ದಾರೆ. ಸಂವಿಧಾನ, ದಲಿತರನ್ನು ವಿರೋಧಿಸುವ ಪೌರಾಯುಕ್ತ ಜಿಎನ್ ಚಲಪತಿ ಎಂದು ಧಿಕ್ಕಾರದ ಘೋಷಣೆ ಕೂಗಿದರು. ಅಲ್ಲದೆ ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರ ಇವತ್ತು 75ನೇ ಅಮೃತ ಮಹೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಂವಿಧಾನದ ಜಾಗೃತಿ ಜಾಥಾವನ್ನ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಜಾಥಾ ಸಂಚರಿಸುತ್ತಿದ್ದು ಇದೇ ತಿಂಗಳ 12ನೇ ತಾರೀಕು ನಮ್ಮ ತಾಲೂಕಿಗೆ ಆಗಮನ ಬಂದಿರುತ್ತೆ. ಆವತ್ತು ಎಲ್ಲ ಪಂಚಾಯಿತಿಗಳಲ್ಲಿ ವಿಜೃಂಭಣೆಯಿಂದ ಪೂರ್ಣ ಕುಂಭ ಕಳಶದ ಮುಖಾಂತರ ಸ್ವಾಗತವನ್ನು ಮಾಡಿರ್ತಾರೆ. ನಮ್ಮ ದಲಿತ ಸಂಘಟನೆಗಳು ಭಾಗವಹಿಸಿದ್ವಿ ಮತ್ತು ಸರ್ಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ. ನಾವೆಲ್ಲರೂ ಎಲ್ಲ ಕಡೆನೂ ಮುಗಿಸ್ಕೊಂಡು 15ನೇ ತಾರೀಕು ಬೆಳಗ್ಗೆ ಗೂಲ್ವಾಡಿ ಮುಗಿಸ್ಕೊಂಡು ಚಿಂತಾಮಣಿಗೆ ಬರುವಾಗ ಅಲ್ಲಿ ಯಾರು ಈ ತಾಲೂಕು ಆಡಳಿತ ಯಾರು ಇರಬೇಕಾಗಿತ್ತು ಮತ್ತು ಪೌರಾಯುಕ್ತರು ಯಾವ ರೀತಿ ಅದನ್ನು ರಿಸೀವ್ ಮಾಡಿಕೊಂಡ್ರು ರಥನ ಅಂತಂದರೆ ಒಂದೇ ಒಂದು 100 ರೂಪಾಯಿ ಹೂನಾರ ತಗೊಂಡು ಬಂದ್ಬಿಟ್ಟು ಅಂಬೇಡ್ಕರ್ ಪುತ್ಥಳಿಗೆ ಹಾಕಿ ಮತ್ತು ಒಂದು ಹೂ ಸಹ ಬಿಡಿ ಹೂವು ಸಹ ಚೆಲ್ಲಕ್ಕೆ ಅವ್ರ ಹತ್ರ ಇರಲಿಲ್ಲ. ಮತ್ತೆ ಅಲ್ಲಿಂದ ಕರ್ಸ್ಕೊಂಡು ನಾವು ಫ್ಲಾಗ್ಸ್ ಇಲ್ಲ ಏನಿರಲಿಲ್ಲ. ಮತ್ತೆ ನಾವು ನಮ್ಮ ಸಂಘಟನೆಗಳ ಫ್ಲಾಗ್ಸ್ ಅನ್ನ ನಾವು ತರಿಸ್ಕೊಂಡು ಮತ್ತೆ ಅಲ್ಲಿಂದ ಜಾಥಾ ಮುಖಾಂತರ ನಾವು ಬಂದ್ವಿ. ಇನ್ನು ಈ ಸಂದರ್ಭದಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕವಾಲಿ ವೆಂಕಟರಮಣಪ್ಪ, ಉಪಾಧ್ಯಕ್ಷ ವಿಜಯ ನರಸಿಂಹ, ಜನ ನಾಗಪ್ಪ, ಕೊಡಿಗಲ್ ರಮೇಶ್, ಜನಾರ್ದನ್ ಬಾಬು, ವೆಂಕಟಗಿರಿ ಕೋಟೆ ಆನಂದ್, ನಾರಾಯಣ ಸ್ವಾಮಿ, ಜನಾರ್ದನ್, ರಾಮಪ್ಪ, ವಾಲ್ಮೀಕಿ ಸಂಘದ ಅಧ್ಯಕ್ಷ ನಾರಾಯಣಪ್ಪ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಸ್ಪೆಂಡ್ ಮಾಡಿ